ಪುಟ್ಟ ಮಲ್ಲಿ ನೋಡು ನೀನಿಲ್ಲ. ಒಂದು ಸೀಕ್ರೆಟ್ ಲವ್ ಸ್ಟೋರಿ, ಒಂದು ಹಿಡನ್ ಮ್ಯಾರೇಜ್ ಮತ್ತು ಕೊನೆಗೆ ಒಂದು ಶಾಕಿಂಗ್ ಮರ್ಡರ್. ಬೆಂಗಳೂರು ಬ್ಯಾಡ್ರಳ್ಳಿ ಭಾಗದಲ್ಲಿ ನಡೆದ ಈ ಕೇಸ್ ಈಗ ದೊಡ್ಡ ಟ್ವಿಸ್ಟ್ ಪಡೆದುಕೊಂಡಿದೆ. ಭವಾನಿ ಮತ್ತು ಚಂದ್ರಶೇಖರ್ ಅಲಿಯಾಸ್ ಚಂದು ಕೆಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ, ಚಂದುಗೆ ಆಗಾಗಲೇ ಮದುವೆಯಾಗಿತ್ತು. ಆತನಿಗೆ 6 ವರ್ಷದ ಮಗು ಕೂಡ ಇತ್ತು. ಆಟೋ ಡ್ರೈವರ್ ಆಗಿದ್ದ ಚಂದು ಒಮ್ಮೆ ಡ್ರಾಪ್ ಮಾಡುವ ವೇಳೆ ಭವಾನಿಯ ಪರಿಚಯವಾಗಿದ್ದು, ಆ ಪರಿಚಯ ಫ್ರೆಂಡ್ಶಿಪ್ ಆಗಿ ನಂತರ ಲವ್ ಆಗಿ ಬದಲಾಗಿತ್ತು. ಇಬ್ಬರು ಮನೆಯವರಿಗೆ ತಿಳಿಸದೆ ಹಾರ ಬದಲಾಯಿಸಿಕೊಂಡು ಸೀಕ್ರೆಟ್ ಮ್ಯಾರೇಜ್ ಮಾಡಿಕೊಂಡಿದ್ದರು. ಭವಾನಿಗೆ ಚಂದುಗೆ ಮದುವೆ ಆಗಿರೋ ವಿಚಾರ ಗೊತ್ತಿದ್ದರೂ ಇಬ್ಬರ ಸಂಬಂಧ ಮುಂದುವರಿಸಿದ್ದರು. ಆದರೆ ಈ ಲವ್ ಸ್ಟೋರಿ ಚಂದು ಪತ್ನಿಗೆ ಗೊತ್ತಿದ್ದಂತೆ. ಅಷ್ಟೇ ಅಲ್ಲ, ಇದೇ ವಿಚಾರಕ್ಕೆ ಚಂದು ಪತ್ನಿ ಮತ್ತು ಭವಾನಿ ನಡುವೆ ಹಲವಾರು ಬಾರಿ ಫೋನ್ ಕಾಲ್ ನಲ್ಲಿ ಜಗಳ ನಡೆದಿತ್ತು ಎನ್ನಲಾಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ, ಚಂದು ಕೂಡ ಪತ್ನಿಯನ್ನು ಲವ್ ಮ್ಯಾರೇಜ್ ಆಗಿಯೇ ಮದುವೆಯಾಗಿದ್ದ ಎನ್ನಲಾಗಿದೆ. ಭವಾನಿ ಮನೆಯವರು ಆಕೆಗೆ ಬೇರೆ ಮದುವೆ ಮಾಡಲು ಮುಂದಾಗಿದ್ದರು. ಈ ವಿಚಾರವನ್ನು ಚಂದುಗೆ ಹೇಳಿ ಆತನಿಂದ ದೂರ ಆಗಲು ಭವಾನಿ ನಿರ್ಧರಿಸಿದ್ದಳು. ಆದರೆ ಚಂದು ಮಾತ್ರ ನೀನೇ ಬೇಕು ಎಂದು ಹಠ ಹಿಡಿದಿದ್ದನು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಭಾರೀ ಜಗಳ ನಡೆದಿದೆ. ಈ ಜಗಳದ ಬಳಿಕ ಏನಾಯ್ತು ಅನ್ನೋದೇ ಈಗ ಪೊಲೀಸರ ತನಿಖೆಯ ಮುಖ್ಯ ವಿಷಯ. ಪ್ರಾಥಮಿಕ ತನಿಖೆ ಪ್ರಕಾರ ಭವಾನಿಗೆ ವಿಷ ಕುಡಿಸಿ ನಂತರ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಶಂಕೆ, ಅಥವಾ ಮೊದಲು ಕೊಲೆ ಮಾಡಿ ನಂತರ ಚಂದು ವಿಷ ಸೇವಿಸಿದ್ದಾನ ಎಂಬ ಅನುಮಾನವೂ ಇತ್ತು. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಭವಾನಿ ಸತ್ತ ನಂತರ ಆಕೆಯ ಮೊಬೈಲ್ ಬಳಸಿ ಚಂದು ಇನ್ಸ್ಟಾಗ್ರಾಂನಲ್ಲಿ ಇಬ್ಬರ ಫೋಟೋ ಹಾಕಿ ವೆಡ್ಡಿಂಗ್ ಆನಿವರ್ಸರಿ ಎಂದು ಪೋಸ್ಟ್ ಮಾಡಿರುತ್ತಾನೆ. ಇದನ್ನು ನೋಡಿದ ಭವಾನಿ ಕುಟುಂಬಸ್ಥರು ಗಾಬರಿಯಾಗಿದ್ದರು. ಆ ಪೋಸ್ಟ್ ನೋಡಿ ಭವಾನಿ ಮನೆಯವರು ಅವಳಿಗೆ ಕರೆ ಮಾಡುತ್ತಾರೆ. ಅವಳು ಕಾಲ್ ರಿಸೀವ್ ಮಾಡುವುದಿಲ್ಲ. ಅನುಮಾನಗೊಂಡ ಕುಟುಂಬಸ್ಥರು ಮನೆ ಮಾಲೀಕರಿಗೆ ಮಾಹಿತಿ ನೀಡುತ್ತಾರೆ. ಮನೆಗೆ ಬಂದ ಓನರ್ ಆ ದೃಶ್ಯ ನೋಡಿ ಶಾಕ್ ಆಗಿದ್ದಾರೆ. ಒಳಗೆ ಭವಾನಿ ಮೃತ ಸ್ಥಿತಿಯಲ್ಲಿ ಬಿದ್ದಿದ್ದರೆ ಆಕೆಯ ಪಕ್ಕದಲ್ಲಿ ಚಂದು ಕೂಡ ಅಚೇತನನಂತೆ ಮಲಗಿದ್ದ. ಸ್ಥಳಕ್ಕೆ ಬಂದ ಪೊಲೀಸರು ಮೊದಲಿಗೆ ಇದು ಡಬಲ್ ಸೂಸೈಡ್ ಅಂತಲೇ ಭಾವಿಸುತ್ತಾರೆ. ಯಾಕಂದ್ರೆ ಚಂದು ಮೃತದೇಹವನ್ನು ತಬ್ಬಿಕೊಂಡೇ ಮಲಗಿರುತ್ತಾನೆ. ಸುಮಾರು 1.5 ಗಂಟೆ ಕಾಲ ಎಲ್ಲರನ್ನು ನಂಬಿಸಿ ಡ್ರಾಮಾ ಮಾಡಿರುತ್ತಾನೆ. ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವ ವೇಳೆ ಬಯಲಾಗಿದೆ. ಚಂದು ಕೈಕಾಲ್ ಅಲ್ಲಾಡಿಸಿರುತ್ತಾನೆ ನೋಡಿ ಪೊಲೀಸರು ಶಾಕ್ ಆಗಿರುತ್ತಾರೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಚಂದು ನೀಡಿದ ಮಾಹಿತಿಯಿಂದ ಇಡೀ ಪ್ರಕರಣ ಮರ್ಡರ್ ಕೇಸ್ ಆಗಿ ತಿರುಗುತ್ತದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆರೋಪಿಯನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಲು ಬ್ಯಾಡ್ರಳ್ಳಿ ಪೊಲೀಸರು ಸಿದ್ಧತೆ ನಡೆಸಿರುತ್ತಾರೆ. ಒಂದು ಸೀಕ್ರೆಟ್ ರಿಲೇಶನ್ಶಿಪ್, ಒಂದು ಮ್ಯಾರೇಜ್ ಮತ್ತು ಕೊನೆಗೆ ಒಂದು ಕೊಲೆ. ಈ ಲವ್ ಸ್ಟೋರಿ ಕೊನೆಗೊಂಡಿದ್ದು ಮಾತ್ರ ದುರಂತದಲ್ಲಿ.